ಆಕಾಶವಾಣಿ ಮಡಿಕೇರಿ. ಯುವವಾಣಿ. ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ ಕಾರ್ಯಕ್ರಮ ಮಾರ್ಗದರ್ಶಿ. ಪ್ರಿಯ ಶ್ರೋತೃಗಳೇ, ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಆರ್.ಕೆ. ಬಾಲಚಂದ್ರ. ಅಂಕಣಕಾರರು, ಬ್ಯಾಂಕಿಂಗ್ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರು. ಕೇಳಿ ಮಾರ್ಗದರ್ಶಿ. ಶ್ರೋತೃಗಳೇ, ಇಂದಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೆಎಎಸ್ ಅಧಿಕಾರಿಗಳ ನೇಮಕ ಅಧಿಸೂಚನೆಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಕೇಳೋಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್.ಕೆ. ಬಾಲಚಂದ್ರ, ವ್ಯಕ್ತಿತ್ವ ವಿಕಸನ ತರಬೇತುದಾರ ಹಾಗೂ ಅಂಕಣಕಾರ, ಬದುಕಿಗೊಂದು ಭರವಸೆಯ ಮಾರ್ಗದರ್ಶಿ. ಪ್ರತಿ ವಾರ ನಿಮ್ಮ ಜೊತೆಯಲ್ಲಿ ಉದ್ಯೋಗದ ತಯಾರಿ ಕುರಿತಂತೆ ಒಂದು ಪುಟ್ಟ ಮಾತುಕತೆ, ಮಾನವೀಯ ಸಂಬಂಧಗಳ ಕುರಿತಾದ ಹರಟೆ ಹಾಗೂ ಪ್ರಚಲಿತ ವಿಷಯಗಳನ್ನ ನಾನು ಹೊತ್ತು ತರ್ತಾ ಇದ್ದೇನೆ. ಆಸ್ ಯೂಸ್ವಲ್ ಈ ವಾರ ಒಂದು ಪುಟ್ಟ ಕಥೆಯೊಂದಿಗೆ ಈ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಕತೆ ಬಹುಶಃ ಎಲ್ಲರೂ ಕೇಳಿರುವಂತದ್ದೇ, ಆದರೂ ಕೂಡ ಪ್ರಯತ್ನ ಮಾಡುವವರಿಗೆ ಸೋಲಿಲ್ಲ ಅನ್ನುವಂತಹ ಪುಟ್ಟ ಶೀರ್ಷಿಕೆಯೊಂದಿಗೆ ಇವತ್ತಿನ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸಮುದ್ರದಲ್ಲಿ ಏಳುವ ಅಲೆಗಳಿಗೆ ಹೆದರಿದ್ರೆ ಎಂದಿಗೂ ದೋಣಿ ದಡ ಸೇರಲು ಸಾಧ್ಯವೇ ಆಗೋದಿಲ್ಲ. ಅದೇ ರೀತಿ ಯಾರು ತನ್ನ ಕೆಲಸದಲ್ಲಿ ಶ್ರಮ ಹಾಕಿ ಗೆಲ್ಲಲು ಪದೇ ಪದೇ ಪ್ರಯತ್ನ ಮಾಡುತ್ತಿರ್ತಾರೋ ಆತ ಎಂದಿಗೂ ಸೋಲೋದಿಲ್ಲ. ಒಂದು ಸಣ್ಣ ಇರುವೆ ತನ್ನ ಬೆನ್ನ ಮೇಲೆ ಆಹಾರವನ್ನು ಹೊತ್ತುಕೊಂಡು ಯಾವುದಾದ್ರೂ ಒಂದು ಎತ್ತರದ ಜಾಗವನ್ನ ಏರುತ್ತಿರುವ ದೃಶ್ಯವನ್ನ ನೀವು ಗಮನಿಸಿದ್ರೆ ನಮ್ಗೆ ಈ ಮಾತಿನ ಅರಿವಾಗ್ತದೆ. ಕಷ್ಟಪಟ್ಟು ಏರ್ತಾ ಬೀಳ್ತಾ ಮತ್ತೆ ಬಿಡದೆ ಏರ್ತಾ ಸಾಗುತ್ತದೆ ಆ ಪುಟ್ಟ ಇರುವೆ. ಅಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ಸಾಗುವ ಛಲ ಅದರಲ್ಲಿರ್ತದೆ. ಒಂದಲ್ಲ ಒಂದು ಬಾರಿ ಅದು ತನ್ನ ಜಾಗವನ್ನ ತಲುಪುತ್ತದೆ. ಸಮುದ್ರದ ಆಳಕ್ಕೆ ಹೋಗಿ ಡೈವರ್ ಮುತ್ತು ಹವಳಗಳನ್ನ ಹುಡುಕುತ್ತಾನೆ. ತನ್ನ ಪ್ರಯತ್ನಗಳಲ್ಲಿ ಅದೆಷ್ಟೋ ಬಾರಿ ಖಾಲಿ ಕೈಯಲ್ಲಿ ಮೇಲೆ ಬರುತ್ತಾನೆ. ಆದರೆ ಪ್ರತಿ ಬಾರಿಯೂ ಅದೇ ಆಗುವುದಿಲ್ಲ. ಒಂದಲ್ಲ ಒಮ್ಮೆ ಖಂಡಿತ ಮುತ್ತು ಸಿಗುತ್ತದೆ. ಅಸಫಲ ಎನ್ನುವುದು ಒಂದು ಸವಾಲಿದ್ದಂತೆ. ಸ್ವೀಕರಿಸಿ ಎಲ್ಲಿ ಎಡವಿದೆವೆಂದು ಯೋಚಿಸಿ ಸುಧಾರಣೆ ಮಾಡಿ ಮುನ್ನಡೆಯಬೇಕು. ಮತ್ತೆ ಮತ್ತೆ ಪ್ರಯತ್ನ ಮಾಡುವವರಿಗೆ ಎಂದಿಗೂ ಸೋಲಿರುವುದಿಲ್ಲ ಎನ್ನುವ ಪುಟ್ಟ ಸಂದೇಶದೊಂದಿಗೆ ಕಳೆದ ವಾರ ಕೆಎಎಸ್ ಅಧಿಕಾರಿಗಳ ನೇಮಕ ಅಧಿಸೂಚನೆಗೆ ಸಂಬಂಧಿಸಿದಂತೆ ಇನ್ನೇನು ಅಧಿಸೂಚನೆ ಹೊರಡ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಆಕಾಶವಾಣಿ ಮೂಲಕ ನಮ್ಮ ಶ್ರೋತೃಗಳಿಗೆ ನೀಡಿದ್ವಿ. ಈ ವಾರ ಅದರದ್ದೇ ಸಂಪೂರ್ಣ ಮಾಹಿತಿಯನ್ನ ನಿಮ್ಮೆದುರಿಗೆ ಇಡ್ತಾ ಇದ್ದೇನೆ. 7 ವರ್ಷದ ಬಳಿಕ ಇದೀಗ ಕರ್ನಾಟಕ ಲೋಕಸೇವಾ ಆಯೋಗ ಗೆಜೆಟೆಡ್ ಪ್ರೊಬೇಷನರಿಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಪ್ರಕಟಿಸಿದೆ. 384 ಹುದ್ದೆಗಳಿಗೆ ವಿಸ್ತೃತ ಅಧಿಸೂಚನೆ ಪ್ರಕಟವಾಗಿದ್ದು, ಮಾರ್ಚ್ 4ರಿಂದ ಏಪ್ರಿಲ್ 3 ತನಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಗ್ರೂಪ್ ಎ ವೃಂದದ 159 ಹಾಗೂ ಗ್ರೂಪ್ ಬಿ ವೃಂದದ 225 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ನಿಯಮದಂತೆ ಹೈದರಾಬಾದ್ ಕರ್ನಾಟಕಕ್ಕೆ 77 ಹುದ್ದೆಗಳನ್ನು ಮತ್ತು ಆರ್ಪಿಸಿ ಕರ್ನಾಟಕದ ಇತರೆ ಪ್ರದೇಶ ವೃಂದಕ್ಕೆ 307 ಹುದ್ದೆಗಳನ್ನ ನಿಗದಿಪಡಿಸಲಾಗಿದೆ. ಉಳಿದಂತೆ ಮಹಿಳಾ ಮೀಸಲು, ಲೈಂಗಿಕ ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ಮೀಸಲಾತಿಗಳನ್ನ ಒದಗಿಸಲಾಗಿದೆ ಅಂತ ಆಯೋಗ ತಿಳಿಸಿದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿಳಾಸ, ಪ್ರವರ್ಗ, ತಂದೆ ತಾಯಿ ಹೆಸರು, ವಿದ್ಯಾರ್ಹತೆ ಮತ್ತಿತರ ವಿಷಯಗಳನ್ನ ತಪ್ಪಾಗಿ ನಮೂದಿಸಿರುವುದಾಗಿ ತಿಳಿಸಿ ಆ ಮಾಹಿತಿಗಳನ್ನ ಬದಲಾವಣೆ ಮಾಡುವಂತೆ ಮನವಿ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಆಯೋಗಕ್ಕೆ ಒಂದು ಬಾರಿ ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಆ ಅರ್ಜಿಯಲ್ಲಿನ ಮಾಹಿತಿಗಳನ್ನ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಅಭ್ಯರ್ಥಿಗಳೇ ನಿಗದಿಪಡಿಸಿದ ದಿನಾಂಕದೊಳಗೆ ಮಾಹಿತಿ ಸರಿಪಡಿಸಿ ನೇರವಾಗಿ ಅರ್ಜಿ ಸಲ್ಲಿಸಲು
ಸೂಚಿಸಲಾಗಿದೆ. ಇದು ಬಹಳ ಮುಖ್ಯವಾದ ಪ್ರಕಟಣೆ. ಯಾಕಂತಂದ್ರೆ ಪ್ರತಿ ಸಲ ಅರ್ಜಿ ಸಲ್ಲಿಸಿ ಆದ ನಂತರ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಆ ರೀತಿ ಮಾಡ್ಕೂಡುದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಆಯೋಗ ಹೇಳ್ಬಿಟ್ಟಿದೆ. ಅಂದ್ರೆ ಸರಿಯಾಗಿ ಅರ್ಜಿ ಸಲ್ಲಿಸೋದಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ಈ ಹುದ್ದೆಗಳಿಗೆ 2024 ಮೇ 5ರಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದಾಗಿ ಕೆಪಿಎಸ್ಸಿ ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಕೆಪಿಸಿಸಿಯ ವಿವಿಧ ನೇಮಕಾತಿಗಳಿಗೆ ಅರ್ಜಿ ಸಲ್ಲಿಸುವ ಅನೇಕರು ಅರ್ಜಿಯಲ್ಲಿ ದೋಷಗಳಿವೆ ಅಂತ ಸರಿಪಡಿಸೋದಕ್ಕೆ ನಂತರದ ದಿನಗಳಲ್ಲಿ ಏನ್ ಮನವಿ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಆಯೋಗ ಏನ್ ಹೇಳಿದೆ ಅಂತಂದ್ರೆ, ಒಂದು ಬಾರಿ ಅರ್ಜಿ ಸಲ್ಲಿಸಿದ ನಂತರ ಮತ್ತೆ ಸರಿಪಡಿಸೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈ ಪರೀಕ್ಷೆಗೂ ಕೂಡ ನಿಗದಿತ ದಿನಾಂಕದೊಳಗೆ ಅರ್ಜಿಯನ್ನ ಸರಿಯಾಗಿ ಭರ್ತಿ ಮಾಡಿ ಸಲ್ಲಿಸಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ಈ ರೀತಿಯ ಗೊಂದಲಗಳು ಯಾಕಾಗ್ತವೆ ಅನ್ನೋದು ಕೆಲವೊಮ್ಮೆ ಯಕ್ಷ ಪ್ರಶ್ನೆನೆ. ತಂದೆ ಹೆಸರು, ತಾಯಿ ಹೆಸರು, ತಮ್ಮ ಹೆಸರು, ಇವೆಲ್ಲ ತಪ್ಪುಗಳು ಆಗ್ಬಾರ್ದು ಸಹಜವಾಗಿ. ಯಾಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಫಿಲ್ ಮಾಡುವಾಗ ಸ್ವಲ್ಪ ಗಮನವಿಟ್ಟು ಮಾಡಿಕೊಂಡ್ರೆ ಇಂಥ ತಪ್ಪುಗಳು ಆಗೋದಿಲ್ಲ ಅಂತ ಅನ್ಕೊಳ್ಳೋಣ. ಆಮೇಲೆ ಈ ವರ್ಷ ಒಂದೇ ವರ್ಷದ ಡೆಡ್ಲೈನ್ ಅನ್ನ ನೀಡಿದ್ದಾರೆ. ಈ ನೇಮಕಾತಿ ಪ್ರಕ್ರಿಯೆಯನ್ನ ಅಧಿಸೂಚನೆ ಪ್ರಕಟವಾದ ದಿನದಿಂದ ಹಿಡಿದು 1 ವರ್ಷದೊಳಗೆ ಮುಗಿಸುವ ಗಡುವನ್ನ ಆಯೋಗ ಹಾಕಿಕೊಂಡಿದೆ. ಇಷ್ಟು ವರ್ಷ ವಿವಿಧ ಕಾರಣಗಳಿಂದಾಗಿ ನೇಮಕಾತಿಯಲ್ಲಿ ಭಾರಿ ವಿಳಂಬ ಆಗ್ತಾ ಇತ್ತು. ಆಮೇಲೆ ಈ ಸಲ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ, ಮೇ 5ರಂದು ಪೂರ್ವಭಾವಿ ಪರೀಕ್ಷೆ ಇನ್ನು ಕೇವಲ ಹೆಚ್ಚು ಕಡಿಮೆ 2 ತಿಂಗಳುಗಳು ಮಾತ್ರ ಇದೆ. ಬಹುಶಃ ಅದೇ ದಿನ ಆಯೋಗ ತಾತ್ಕಾಲಿಕವಾಗಿ ನಿರ್ಧಾರ ಮಾಡಿದೆ ಅಂತಂದ್ರೆ, ಚುನಾವಣೆಯ ಸಂದರ್ಭ ಇಲ್ಲದೆ ಇದ್ರೆ ಪರೀಕ್ಷೆ ಅದೇ ದಿನ ನಡೆಯುತ್ತೆ. ಹಾಗಾಗಿ ಅರ್ಜಿ ಸಲ್ಲಿಸುವ ಅವಧಿ ಮುಗಿದ ಒಂದೇ ತಿಂಗಳಲ್ಲಿ ಪರೀಕ್ಷೆ ಎದುರಾಗಲಿದೆ ಅನ್ನೋದನ್ನ ಮರಿಬೇಡಿ. ಯಾಕಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ ಏಪ್ರಿಲ್ 3 ಅಂತ ಈಗಾಗಲೇ ತಿಳಿಸಿದ್ದಾನೆ. ಹಾಗಾಗಿ ಮೇ 5 ಅಂತ ಹೇಳ್ತಾ ಇದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಇಲ್ಲದೆ ಇದ್ರೆ ಮೇ 5ಕ್ಕೇನೆ ಪರೀಕ್ಷೆ ಇದ್ದೇ ಇರ್ತದೆ. ಈ ನೇಮಕಾತಿ ಪ್ರಕ್ರಿಯೆ ಯಾವಾಗ ಆರಂಭ ಆಗುತ್ತದೆ ಎಂಬ ಗೊಂದಲದಲ್ಲಿದ್ದ ಅನೇಕರಿಗೆ ಇದೀಗ ಇನ್ನೊಂದು ಶಾಕಿಂಗ್ ಅಂದ್ರೆ, ಪರೀಕ್ಷೆ ಬೇಗ ಎದುರಾಗೋದ್ರಿಂದ ಸಿದ್ಧತೆಯನ್ನು ಕೂಡ ಬಹಳ ಬೇಗ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ, ನೆನ್ಪಿಟ್ಕೊಳ್ಳಿ. ಪ್ರತಿ 4 ತಪ್ಪು ಉತ್ತರಗಳಿಗೆ 1 ಅಂಕವನ್ನ ಕಳೀಲಾಗ್ತದೆ. ಅಂದ್ರೆ 0.25 ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಆಯ್ತು. ಸಂದರ್ಶನಕ್ಕೆ ಕೇವಲ 25 ಅಂಕಗಳನ್ನ ಮಾತ್ರ ನಿಗದಿಪಡಿಸಿದ್ದಾರೆ. 2019 ನೆನಪು ಮಾಡ್ಕೊಂಡ್ರೆ 50 ಅಂಕಗಳನ್ನ ಹಾಗೂ ಅದಕ್ಕೂ ಮುನ್ನ ನಡೆದ ಪರೀಕ್ಷೆಗಳಲ್ಲಿ 200 ಅಂಕಗಳಿಗೆ ಸಂದರ್ಶನಕ್ಕೆ ನೀಡಲಾಗ್ತಾ ಇತ್ತು. ಈಗ ಬಹುಶಃ ಇದೊಂದು ಪ್ಲಸ್ ಪಾಯಿಂಟ್ ಅಂತ ನಾನು ಅನ್ಕೋತಾನೆ. ಯಾಕಂದ್ರೆ ಸಂದರ್ಶನಕ್ಕೆ ತುಂಬಾ ಕಡಿಮೆ ಅಂಕ ಇರೋದ್ರಿಂದ ಇದನ್ನ ಎಲ್ಲರೂ ಸ್ವಾಗತಿಸಬೇಕು. ಮತ್ತು ಚಾನ್ಸಸ್ ಜಾಸ್ತಿ ಇವಾಗ. ಅಂದ್ರೆ ನೀವು ಪರೀಕ್ಷೆಯನ್ನ ಹೇಗೆ ತೆಗೆದುಕೊಳ್ತೀರಿ, ಆ ಪರೀಕ್ಷೆಯನ್ನ ತೆಗೆದುಕೊಳ್ಳುವುದರ ಮೇಲೆ ಗಳಿಸಿರುವ ಅಂಕಗಳ ಮೇಲೆ ಸೆಲೆಕ್ಷನ್ ಆಗುವಂತ ಚಾನ್ಸ್ಗಳು ತುಂಬಾ ಜಾಸ್ತಿ ಆಗ್ತಾ ಹೋಗತ್ತೆ. ಇನ್ನು ಹುದ್ದೆಗಳ ವಿವರವನ್ನ ನೀವು ಗಮನಿಸೋದಾದ್ರೆ, ಬಹುಶಃ ಕೆಪಿಎಸ್ಸಿ ಇತಿಹಾಸದಲ್ಲೇ ಮೊದಲ ಬಾರಿಗೆ 40 AC ಹುದ್ದೆಗಳನ್ನ ಕರೆಯಲಾಗಿದೆ. ಅತಿ ಹೆಚ್ಚು ಕರೆಯಲಾಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಸಹಾಯಕ ಆಯುಕ್ತರು ಅಂತ, ಅಸಿಸ್ಟೆಂಟ್ ಕಮಿಷನರ್, ಇದು 40 AC ಹುದ್ದೆ ಗ್ರೂಪ್ ಎ ನಲ್ಲಿ ಇದೆ. ಹಾಗೆ RDPR ನಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹುದ್ದೆ 40 ಹುದ್ದೆಗಳು. ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರು 41 ಹುದ್ದೆಗಳು ಅತಿ ಹೆಚ್ಚು ಗ್ರೂಪ್ ಎ ಹುದ್ದೆಗಳಾಗಿವೆ. ಹಾಗಾಗಿ ಮೀಸಲಾತಿಯ ನಿಯಮದ ಪ್ರಕಾರ ಅಂದ್ರೆ ಗ್ರೂಪ್ ಎ ದಲ್ಲಿ ಒಟ್ಟು 159 ಹುದ್ದೆಗಳು ಏನೇನಿದೆ ಅವುಗಳಲ್ಲಿ ಯಾವ್ಯಾವ್ದು ಅನ್ನೋದನ್ನ ಗಮನಿಸ್ಕೊಳ್ಳಿ. ಸಹಾಯಕ ಆಯುಕ್ತರು 40, ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು 41, ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2, ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿ RDPR 40, DYSP 9, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 20, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಥವಾ ಸಹಾಯಕ ನಿರ್ದೇಶಕರು ಅಥವಾ ಪ್ರಾಂಶುಪಾಲರು 7. ಇದಿಷ್ಟು ಗ್ರೂಪ್ ಎಗೆ ಸಂಬಂಧಪಟ್ಟ ಹಾಗೆ ಒಟ್ಟು 159 ಹುದ್ದೆಗಳ ವಿವರ. ಇನ್ನು ಗ್ರೂಪ್ ಬಿ ನಲ್ಲಿ 225 ಹುದ್ದೆಗಳಿದೆ. ಅದರಲ್ಲಿ ತಹಶೀಲ್ದಾರ್ ಗ್ರೇಡ್ 2 51, ವಾಣಿಜ್ಯ ತೆರಿಗೆ ಅಧಿಕಾರಿ 59, ಕಾರ್ಮಿಕ ಅಧಿಕಾರಿ 4, ಸಹಾಯಕ ಅಧೀಕ್ಷಕರು ಕಾರಾಗೃಹ 3, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 12, ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಪರಿಶೋಧನಾ ಇಲಾಖೆ 9, ಅಬಕಾರಿ ಉಪ ಅಧೀಕ್ಷಕರು
10, ಉದ್ಯೋಗಾಧಿಕಾರಿ 3, ಸಹಾಯಕ ನಿರ್ದೇಶಕರು ಯುವಜನ ಸಬಲೀಕರಣ 4, ಮುಖ್ಯಾಧಿಕಾರಿ ಗ್ರೇಡ್ 1 1, ಸಹಾಯಕ ಖಜಾನಾಧಿಕಾರಿ 46, ಸಹಾಯಕ ನಿರ್ದೇಶಕರು ಆಹಾರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ 9, ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ 2 ಹುದ್ದೆ, ಶಾಖಾಧಿಕಾರಿ ಸಚಿವಾಲಯದಲ್ಲಿ 5 ಹುದ್ದೆ, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 7 ಹುದ್ದೆ. ಹೀಗೆ ಗ್ರೂಪ್ ಬಿ ನಲ್ಲಿ 225 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು, ಕೋವಿಡ್ ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಕೆಎಸ್ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆ ಕಳೆದ 2-3 ವರ್ಷಗಳಿಂದ ನಡೆದಿರಲಿಲ್ಲ. 2017ನೇ ಸಾಲಿನಲ್ಲಿ 106 ಹುದ್ದೆಗಳ ನೇಮಕಕ್ಕೆ 2020ರಲ್ಲಿ ಅಧಿಸೂಚನೆ ಹೊರಡಿಸಿದ್ರೂ ಕೂಡ ಆ ನೇಮಕ ಪ್ರಕ್ರಿಯೆ ಪೂರ್ಣಗೊಂಡಿದ್ದು 2022ರಲ್ಲಿ. ಅನಂತರ ಆಯೋಗ ಕೆಎಸ್ ಅಧಿಕಾರಿಗಳ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಿರ್ಲಿಲ್ಲ. ಹಾಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಈ ಸಲ ಈ ಅಧಿಸೂಚನೆ ನಿರೀಕ್ಷೆಯಲ್ಲಿರೋದ್ರಿಂದ ತುಂಬಾ ಟಫ್ ಕಾಂಪಿಟೇಷನ್ ಕೂಡ ಇರುತ್ತೆ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 1 ವರ್ಷದ ಒಳಗಡೆ ನೇಮಕ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅನ್ನೋದನ್ನ ಮರಿಬೇಡಿ. ಇನ್ನು ಪರೀಕ್ಷೆಗಳನ್ನ ಎಷ್ಟು ಬಾರಿ ಬರೀಬಹುದು ಅನ್ನೋದನ್ನ ಗಮನಿಸೋದಾದ್ರೆ, ಸಾಮಾನ್ಯ ವರ್ಗದವರು 5 ಬಾರಿ ಪರೀಕ್ಷೆ ಬರೀಬಹುದು. ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳು 7 ಬಾರಿ ಪರೀಕ್ಷೆಯನ್ನ ಬರೀಬಹುದು. ಸಾಮಾನ್ಯ ವರ್ಗದವರು 5 ಬಾರಿ ಪರೀಕ್ಷೆ ಬರೀಬಹುದು. ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳು 7 ಬಾರಿ ಪರೀಕ್ಷೆ ಬರೀಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇರೋದಿಲ್ಲ. ಪೂರ್ವಭಾವಿ ಪರೀಕ್ಷೆಯ ಪ್ರತಿಯೊಂದು ಪ್ರಯತ್ನವನ್ನು ಒಂದು ಅವಕಾಶವೆಂದು ಪರಿಗಣಿಸಲಾಗುವುದು. ಇದು ಬಹಳ ಮುಖ್ಯ ಗಮನಿಸಬೇಕಾಗಿದ್ದು, ಪೂರ್ವಭಾವಿ ಪರೀಕ್ಷೆಯ ಪ್ರತಿಯೊಂದು ಪ್ರಯತ್ನವನ್ನ ಒಂದು ಅವಕಾಶ ಅಂತ ಪರಿಗಣಿಸಲಾಗ್ತದೆ ಮತ್ತು ನಿಗದಿತ ಪ್ರಯತ್ನಗಳ ಮಿತಿಯನ್ನ ಮೀರಿದ್ದಲ್ಲಿ ಅಂಥ ಅಭ್ಯರ್ಥಿತನವನ್ನ ರದ್ದುಗೊಳಿಸಲಾಗುವುದು ಅಂತ ಆಯೋಗ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ. ಇನ್ನು ಅರ್ಹತೆಗಳೇನು ಅಂತ ಗಮನಿಸೋದಾದ್ರೆ, ಕರ್ನಾಟಕ ಗೆಸ್ಟೆಡ್ ಪ್ರೊಬೇಷನರ್ ನೇಮಕಾತಿ ನಿಯಮ 1997ರ ಪ್ರಕಾರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಿಂದ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನ ಪಡೆಯಬೇಕು. ಇದಕ್ಕೆ ತತ್ಸಮಾನ ಪದವಿ ಪಡೆದಿದ್ದರೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಕಳೆದ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ, ನಿಗದಿತ ವಯೋಮಿತಿಯನ್ನ ಸಡಿಲಿಕೆ ಮಾಡಬೇಕು ಅಂತ ತುಂಬಾ ಜನರ ಕೂಗು ಕೂಡ ಇತ್ತು. ಈಗ ವಯೋಮಿತಿಯ ಸಡಿಲಿಕೆಗಳನ್ನ ಗಮನಿಸೋದಾದ್ರೆ, ಸಾಮಾನ್ಯ ವರ್ಗಕ್ಕೆ 38 ವರ್ಷ, ಪ್ರವರ್ಗ 2A, 2B, 3A, 3Bಗೆ 41 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪಂಗಡ ಪ್ರವರ್ಗ 1 43 ವರ್ಷ. ಅಂದ್ರೆ ಇದನ್ನ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಅರ್ಜಿ ಸಲ್ಲಿಸೋದಕ್ಕೆ ಸಾಮಾನ್ಯವಾಗಿ ಅಭ್ಯರ್ಥಿಗಳೇ 3 ವರ್ಷದ ವಯೋಮಿತಿಯನ್ನು ಸಡಿಲಿಸಲಾಗಿದೆ. ಅಂದ್ರೆ ಸಾಮಾನ್ಯ ವರ್ಗದ 21ರಿಂದ 38 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. 21ರಿಂದ 38, 35 ಇದ್ದು 38 ಮಾಡಿದ್ದಾರೆ. ಹಾಗೆ ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯನ್ನ 41 ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಇನ್ನು ಮಾಜಿ ಸೈನಿಕರಾಗಿದ್ದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದ್ರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು ಅವರ ಗರಿಷ್ಠ ವಯೋಮಿತಿ ಆಗಿರ್ತದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಥವಾ ವಿಧವಾ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ನೀಡಲಾಗ್ತಾ ಇದೆ. ಇನ್ನು ದೈಹಿಕ ಅರ್ಹತೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಹುದ್ದೆಗಳಿಗೆ ದೈಹಿಕ ದಾರ್ಢ್ಯತೆ ಕೂಡ ಅಗತ್ಯವಾಗಿದೆ. ಅಂತ ದೈಹಿಕ ದಾರ್ಢ್ಯತೆಯನ್ನ ಹೊಂದಿದ್ದಲ್ಲಿ ಮಾತ್ರ ಅಭ್ಯರ್ಥಿಗಳ ನೇಮಕಕ್ಕೆ ಪರಿಗಣಿಸಲಾಗ್ತದೆ. ಅವುಗಳೆಂದ್ರೆ, ಕರ್ನಾಟಕ ಪೊಲೀಸ್ ಸೇವೆಗೆ ಸಂಬಂಧಪಟ್ಟ ಹಾಗೆ DYSP ಸಿವಿಲ್ ಗ್ರೂಪ್ ಎ ದಲ್ಲಿ 9 ಹುದ್ದೆಗಳಿದೆ. ಆ 9 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ 165 ಸೆಂಟಿಮೀಟರ್ ಎತ್ತರ ಇರಬೇಕು, ಎದೆಯ ಸುತ್ತಳತೆ 84 ಸೆಂಟಿಮೀಟರ್ ಇರಬೇಕು. ಕಾರಾಗೃಹ ಸೇವೆಗೆ ಅರ್ಜಿ ಸಲ್ಲಿಸುವುದಾದ್ರೆ 168 ಸೆಂಟಿಮೀಟರ್ ಎತ್ತರ ಮತ್ತು 86 ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು. ಅಬಕಾರಿ ಉಪ ಅಧೀಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವವರು 163 ಸೆಂಟಿಮೀಟರ್ ಎತ್ತರ ಮತ್ತು 81 ಸೆಂಟಿಮೀಟರ್ ಎದೆಯ ಸುತ್ತಳತೆ ಹೊಂದಿರಬೇಕು. ಈ ಎಲ್ಲಾ ಹುದ್ದೆಗಳಿಗೂ ಮಹಿಳಾ ಅಭ್ಯರ್ಥಿಗಳಾಗಿದ್ದಲ್ಲಿ 157 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕಾಗತ್ತೆ ಮತ್ತು ಅದಕ್ಕೆ ತಕ್ಕ ತೂಕವನ್ನ ಹೊಂದಿರಬೇಕಾಗ್ತದೆ. ಇನ್ನು ಕೊನೆಯದಾಗಿ ಅರ್ಜಿ ಶುಲ್ಕವನ್ನ ಗಮನಿಸೋದಾದ್ರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ.
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ವಿಶೇಷಚೇತರ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನ ನೀಡಲಾಗಿದೆ. ಅರ್ಜಿ ಸಲ್ಲಿಕೆಯ ಆರಂಭ ಮಾರ್ಚ್ 4, 2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 3, 2024. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಹಾಯವಾಣಿಯನ್ನ ಸ್ಥಾಪಿಸಿದ್ದಾರೆ. 08030574957 ಅಥವಾ 30574901 ಈ ಸಹಾಯವಾಣಿಯಲ್ಲೂ ಕೂಡ ಸಂಪರ್ಕಿಸಬಹುದು. ಇನ್ನು ಕೆಪಿಎಸ್ಸಿಯ ವೆಬ್ಸೈಟ್ kpsc.kar.nic.in. ಇನ್ನೊಮ್ಮೆ ವೆಬ್ಸೈಟ್ ವಿಳಾಸ kpsc.kar.nic.in. ತುಂಬಾ ತಡವಾಗುವ ಮುನ್ನ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಜಾಗೃತರಾಗೋಣ ಅಂತ ಹೇಳ್ತಾ, ಎದುರಿನ ಗಡಿಯಾರ ಸೈನ್ ಆಫ್ ಆಗುವ ಸಮಯ ಬಂತು ಅಂತ ಹೇಳ್ತಾ ಇದೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ವಿದ್ಯೆ ಬುದ್ಧಿಯನ್ನು ಜಾಗೃತವಾಗಿಟ್ಕೊಳ್ತಾ ಹೊಸ ವಿಷಯಗಳೊಂದಿಗೆ ನಿಮ್ಮ ಎದುರಿಗೆ ಬರ್ತಾ ಇದ್ದೇನೆ. ಮುಂದಿನ ವಾರ ಕೆಪಿಎಸ್ಸಿಯ ಪರೀಕ್ಷೆಯ ಪಠ್ಯಕ್ರಮದ ಕುರಿತಂತೆ ನಿಮ್ ಜೊತೆ ವಿವರವಾಗಿ ಮಾತನಾಡ್ತೇನೆ. ಅಲ್ಲಿಯವರೆಗೆ ಟಾಟಾ, ಬೈ ಬೈ, ಶುಭ ವಿದಾಯ. ಮುಂದಿನ ವಾರ ಕಾಯ್ತಿರಲ್ಲ, ನಾನು ಕೂಡ ನಿಮ್ಗಾಗಿ ಎದುರು ನೋಡ್ತಾ ಇರ್ತೇನೆ. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೆಎಎಸ್ ಅಧಿಕಾರಿಗಳ ನೇಮಕ ಅಧಿಸೂಚನೆಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನ ಕೇಳಿದ್ರಲ್ವಾ? ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಂಶಯಗಳಿದ್ರೆ ಬರೆದು ತಿಳಿಸಲು ನಮ್ಮ ವಿಳಾಸ: ನಿಲಯ ನಿರ್ದೇಶಕರು, ಮಾರ್ಗದರ್ಶಿ, ಯುವವಾಣಿ ವಿಭಾಗ, ಆಕಾಶವಾಣಿ ಮಡಿಕೇರಿ 571201. ಇದುವರೆಗೆ ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತು ಮಾತನಾಡಿದವರು ಆರ್.ಕೆ. ಬಾಲಚಂದ್ರ, ಅಂಕಣಕಾರರು, ಬ್ಯಾಂಕಿಂಗ್ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರು. ನಿರ್ವಹಣೆ ಪಿಎಂ ಜಗದೀಶ್. ಯುವವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.